ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿಗೆ ಪ್ರತಿದಿನ ಎಷ್ಟು ಗ್ರಾಂ ಪ್ರೋಟೀನ್ ಬೇಕು ಎನ್ನುವುದನ್ನು 2 ವಿಧಾನಗಳ ಮೂಲಕ ಕಂಡುಹಿಡಿಯೋಣ. ಇದನ್ನು ನಮ್ಮ ತೂಕದ ಆಧಾರದ ಮೇಲೆ ಕಂಡುಹಿಡಿಯಲಾಗುತ್ತೆ. ಮೊದಲನೇ ವಿಧಾನ. ಫ್ರೆಂಡ್ಸ್, ಮೊದಲು ನಿಮ್ಮ ದೇಹದ ತೂಕವನ್ನು ಅಳೆಯಿರಿ. ಅದನ್ನು ಪೌಂಡ್ಸ್ಗಳಾಗಿ ಪರಿವರ್ತಿಸಿ. ಉದಾಹರಣೆಗೆ, ನಾನು 56 kg ಇದ್ದೀನಿ. ಇದನ್ನು ಪೌಂಡ್ಸ್ಗಳಾಗಿ ಪರಿವರ್ತಿಸಬೇಕೆಂದರೆ 56 × 2.2 = 123.2 ಪೌಂಡ್ಸ್. ಅಂದರೆ ನಾನು 123.2 ಪೌಂಡ್ ಇದ್ದೀನಿ. ಈಗ ನಂತರ ನಮ್ಮ ದೇಹದ ತೂಕವನ್ನು 20ರಿಂದ ಭಾಗಿಸಬೇಕು ಮತ್ತು 7ರಿಂದ ಗುಣಿಸಬೇಕು. ಉದಾಹರಣೆಗೆ, ನಾನು 123 ಪೌಂಡ್ಸ್ ಇದ್ದೀನಿ. 123/20 × 7 = 43 ಗ್ರಾಂ ಪ್ರೋಟೀನ್. ಎರಡನೇ ವಿಧಾನ ತುಂಬ ಸುಲಭ. ಇದರ ಪ್ರಕಾರ ಒಬ್ಬ ವ್ಯಕ್ತಿಗೆ 0.8ರಿಂದ 1.8 ಗ್ರಾಂ ಪ್ರೋಟೀನ್ ತಿನ್ನಬೇಕು ಪ್ರತಿ ಕಿಲೋಗ್ರಾಮ್ ಆಫ್ ಬಾಡಿ ವೇಟ್. ಉದಾಹರಣೆಗೆ, ನನ್ನ ಬಾಡಿ ವೇಟ್ 56 kg. 56 × 0.8 = 44 ಗ್ರಾಂ ಪ್ರೋಟೀನ್. ನನ್ನ ದೇಹಕ್ಕೆ ಪ್ರತಿದಿನ ಕಡಿಮೆ ಅಂದರೂ 44 ಗ್ರಾಂ ಪ್ರೋಟೀನ್ ಬೇಕೇ ಬೇಕು. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನೀವು ಪ್ರತಿದಿನ ಎಷ್ಟು ಗ್ರಾಂ ಪ್ರೋಟೀನ್ ತಿನ್ನಬೇಕು ಎಂದು ಸೈಂಟಿಫಿಕ್ ಮೆಥಡ್ ಮೂಲಕ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಯಾವ ಆಹಾರಗಳನ್ನು ತಿನ್ನುವ ಮೂಲಕ ನೀವು ಪ್ರತಿದಿನದ ಪ್ರೋಟೀನ್ ಇಂಟೇಕನ್ನು ಪೂರ್ತಿಗೊಳಿಸಬಹುದು ಅಂತ ನೋಡೋಣ. ಧನ್ಯವಾದಗಳು.